ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕೆಂಬ ಸಂದೇಶವನ್ನು ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಗರ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಗಳ ವತಿಯಿಂದ ಹೆಲ್ಮೆಟ್ ಜಾಗೃತಿ ರ್ಯಾಲಿ ಮತ್ತು ಕಾರ್ಯಾಗಾರವನ್ನು ಆಯೋಜಿಸಲಾಗಿದ್ದು, ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ ಭಟ್ಕಳದಲ್ಲಿ ಚಾಲನೆ ನೀಡಿದರು. ಪ್ರತಿ ವರ್ಷ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳೆದುಕೊಳ್ಳುವವರ ಸಂಖ್ಯೆ ಹೆಚ್ಚುತ್ತಲೇ ಇರುವ ಹಿನ್ನೆಲೆ ಪ್ರತಿಯೊಬ್ಬರೂ ತಮ್ಮ ಜೀವನ ಮೌಲ್ಯ ತಿಳಿದುಕೊಂಡು ಹೆಲ್ಮೆಟ್ ಧರಿಸಬೇಕು ಎಂದು ಕರೆ ನೀಡಿದರು. ಪೊಲೀಸರು ಹಿಡಿದು ದಂಡ ವಿಧಿಸುವುದಕ್ಕಿಂತ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ನಿಯಮ ಪಾಲನೆ ಮಾಡಿದರೆ ಸಮಾಜ ಸುರಕ್ಷಿತವಾಗಿರುತ್ತದೆ. ಮನೆಯಲ್ಲಿ ಹೋದ ಯಾರಾದರೂ ಹೆಲ್ಮೆಟ್ ಇಲ್ಲದೆ ವಾಹನ ಓಡಿಸಿದರೆ ಎಚ್ಚರಿಸುವುದು ಯುವಕರ ಕರ್ತವ್ಯ ಎಂದರು. ಡಿವೈಎಸ್ಪಿ ಮಹೇಶ್ ಎಂಕೆ ಮಾತನಾಡಿ, ಹೆಲ್ಮೆಟ್ ಧರಿಸದವರನ್ನು ಹಿಡಿದು ದಂಡ ಹಾಕುವುದು ಪೊಲೀಸರ ಉದ್ದೇಶವಲ್ಲ, ಜನರ ಅಮೂಲ್ಯ ಜೀವ ಉಳಿಯಲಿ ಎಂಬುದು ನಮ್ಮ ಆಶಯ. ಅಪ್ರಾಪ್ತರಿಗೆ ವಾಹನ ಕೊಡುವ ಪಾಲಕರಿಗೂ ದಂಡ ವಿಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ನಗರ ಠಾಣೆ ಸಿಪಿಐ ದಿವಾಕರ್ ಮಾತನಾಡಿ, ಅಪಘಾತವಾದಾಗ ಕೈಕಾಲುಗಳಿಗೆ ಗಾಯವಾದರೂ ಉಳಿಯುವ ಸಾಧ್ಯತೆ ಇದೆ, ಆದರೆ ತಲೆಗೆ ಪೆಟ್ಟು ಬಿದ್ದರೆ ಜೀವ ಉಳಿಯುವುದು ಕಷ್ಟ. ಆದ್ದರಿಂದ ಹೆಲ್ಮೆಟ್ ಜೀವದ ಕವಚ ಎಂದರು. ಗ್ರಾಮೀಣ ಠಾಣೆ ಸಿಪಿಐ ಮಂಜುನಾಥ್ ಲಿಂಗಾರೆಡ್ಡಿ ಮಾತನಾಡಿ, ದ್ವಿಚಕ್ರ ವಾಹನಗಳ ಅಪಘಾತಗಳಲ್ಲಿ ಹೆಚ್ಚಿನವರು ಹೆಲ್ಮೆಟ್ ಇಲ್ಲದೆ ಸಾವನ್ನಪ್ಪಿರುವುದು ಕಂಡುಬಂದಿದೆ. ನಿಮ್ಮ ಮನೆಯವರಿಗಾಗಿ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಎಂದರು. ನಂತರ ಅಧಿಕಾರಿಗಳು ನಗರದ ವಿವಿಧ ಬೀದಿಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಪ್ರಯಾಣಿಕರಿಗೆ ಜಾಗೃತಿಯನ್ನು ಮೂಡಿಸಿದರು. ಈ ವೇಳೆ ಪಿಎಸ್ಐಗಳಾದ ನವೀನ್ ನಾಯ್ಕ್, ತಿಮ್ಮಪ್ಪ ಮೊಗೇರ್, ರನ್ನಾಗೌಡ ಇತರರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್. ತಮಗೆಲ್ಲ ಪರಿಚಯ ಇದೆ. ಈ ದಿನ ನಾವು ಇಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆವು. ನಮ್ಮ ಜಿಲ್ಲಾ ಪೊಲೀಸ್ ಉತ್ತರ ಕನ್ನಡ ಜಿಲ್ಲಾ SP ಸಾಹೇಬರಾದಂಥ ದೀಪನ್ MN ಸಾಹೇಬರು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಈ ದಿನ ನಮ್ಮ ಭಟ್ಕಳದಲ್ಲಿ ಅಷ್ಟೇ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಹೆಲ್ಮೆಟ್ನ ಜಾಗೃತಿಯನ್ನು ಜನರಿಗೆ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆ SP ಅವರಾದಂಥ MN ದೀಪನ್ ಸಾಹೇಬರ ಆಯೋಜನೆ ಮಾಡಿದ್ದಾರೆ. ಅದರ ನಿಮಿತ್ತ ನಾವೆಲ್ಲ ಇಲ್ಲೆಲ್ಲ ಹಾಜರಿದೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಭಟ್ಕಳ ತಹಸೀಲ್ದಾರ್ ಸಾಹೇಬರಿಗೆ ನಾವು ತಾವು ಉದ್ಘಾಟನೆಗೆ ಆಗಮಿಸಬೇಕು ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು ಸರ್ ಅಂತ ನಾವು ಕೇಳ್ಕೊಂಡೆವು. ಅವ್ರು ನಮ್ಮ ಕರೆಗೆ ಹೋಗೋಟ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನಮ್ಮ ಪೊಲೀಸ್ ಠಾಣಾ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾನು ಸಾಹೇಬರಿಗೆ ಸ್ವಾಗತವನ್ನು ಕೋರ್ತೀನಿ. ಆಮೇಲೆ ತಾವು ಕೂಡ ಇಲ್ಲಿ ಹಾಜರಿದ್ದೀರಿ, ಭಟ್ಕಳದ ಸಮಸ್ತ ನಾಗರಿಕರು. ಅವ್ರಿಗೂ ಕೂಡ ನಾವು ನಮ್ಮ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತೀನಿ. ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ತಹಸೀಲ್ದಾರ್ ಸಾಹೇಬರು 4 ಮಾತು ಮಾತಾಡಬೇಕಂತ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆ ವತಿಯಿಂದ ಹೆಲ್ಮೆಟ್ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇದೊಂದು ತುಂಬ ಒಳ್ಳೆಯ ಕಾರ್ಯಕ್ರಮ. SP ಸರ್ ಅವರು ಇವತ್ತು ಜಿಲ್ಲೆಯಾದ್ಯಂತ ಇದನ್ನು ಹೆಲ್ಮೆಟ್ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಬೇಕು ಅಂತ ಹೇಳಿದ್ದಾರೆ. ಅದರ ದಿಶೆಯಲ್ಲಿ ಗ್ರಾಮೀಣ ಠಾಣೆಯಿಂದ ಇಲ್ಲಿ ನಿಮ್ಮ ಏರಿಯಾದಿಂದ, ನಿಮ್ಮ ಸ್ಥಳದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತೇಳಿ ಇನ್ಸ್ಪೆಕ್ಟರ್ ನಿರ್ಧರಿಸಿ ನಮ್ಮನ್ನು ಕರೆಸಿದ್ದಾರೆ. ನಮಗೂ ಕೂಡ ಇದೊಂದು ಈ ಜಾಗೃತಿ ಅಭಿಯಾನದ ಭಾಗವಾಗಿ ತುಂಬ ಸಂತೋಷ ಆಗ್ತದೆ. ಜೀವ ಅನ್ನೋದು ತುಂಬ ಅಮೂಲ್ಯವಾದದ್ದು. ನಾವೆಲ್ಲ ಇದು ಹೋರ್ಡಿಂಗ್ಸ್ ಏನಿದೆ ನೋಡ್ಬೋದು. ಸೊ ಯಾವ ಟೈಮಲ್ಲಿ ಏನಾಗ್ತದೆ ಅನ್ನೋದು ಗೊತ್ತಾಗೋದಿಲ್ಲ. ನೀವು ಹೆಲ್ಮೆಟ್ ಹಾಕಿದರೆ 100% ಏನೂ ಆಗೋದಿಲ್ಲ ಅಂತನಿಲ್ಲ, ಬಟ್ ಹೆಲ್ಮೆಟ್ ಹಾಕಿದಾಗ ಏನಾಗ್ತದೆ, ಚಾನ್ಸಸ್ ತುಂಬ ಕಡಿಮೆ ಆಗ್ತದೆ. 90% ತನಕ ನಾವು ಅವಾಯ್ಡ್ ಮಾಡ್ಬೋದು. ಸೊ ಯಾವುದೇ ಆಕ್ಸಿಡೆಂಟು ಯಾವಾಗ ಆಗುತ್ತೆ, ಹೆಂಗಾಗುತ್ತೆ ಅನ್ನೋದು ಯಾವುದೂ ಹೇಳಿ ಬರೋದಿಲ್ಲ. ಸೊ ಹಂಗಾಗಿ ತಾವೆಲ್ಲರೂ ಹೆಲ್ಮೆಟ್ ಧರಿಸಬೇಕು. ಎಲ್ಲೇ ಹೋಗಲಿ, ಇಲ್ಲಿಂದ ನೀವು ಎಲ್ಲೋ ಕ್ರಾಸ್ವರೆಗೂ ಹೋಗ್ತಾ ಇದ್ದೀರಿ, ಸೊ ನಾನು ಇಲ್ಲೇ ಹೋಗ್ತಾ ಇದ್ದೀನಿ, ಅಲ್ಲೇ ಹೋಗ್ತಾ ಇದ್ದೀನಿ, ಸೊ ಎಲ್ಲೇ ಹೋಗಲಿ ಹೆಲ್ಮೆಟ್ ಹಾಕೋದ್ರಿಂದಾಗಿ ಏನಾಗ್ತದೆ, ಒಂದು ಕಣ್ಣಿಗೂ ನಮಗೆ ಸುರಕ್ಷೆ ಸಿಗ್ತದೆ, ತಲೆಗೆ ಸುರಕ್ಷೆ ಸಿಗ್ತದೆ. ಸೊ ಯಾವುದೂ ಅವಘಡಗಳು ಆಗದೇ ಇರುವಂಗೆ ನಾವು ನೋಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ತಾವೆಲ್ಲರೂ ಹೆಲ್ಮೆಟ್ ಜೊತೆಗೆ ಏನು ಸಂಚಾರಿ ನಿಯಮಗಳಿರ್ತವೆ, ಎಲ್ಲಿ ಟ್ರಾಫಿಕ್ ಸಿಗ್ನಲ್ಗಳಿರ್ತವೆ, ಆ ಸಿಗ್ನಲ್ಗಳಿಗೆ ಸ್ಪಂದಿಸಬೇಕು. ಇದನ್ನೆಲ್ಲ ನಾವು ಪ್ರೈಮರಿ ಸ್ಕೂಲಲ್ಲೇ ಕಲ್ತಿದ್ದೀವಿ. ಎಡಗಡೆ ನಾವು ವಾಹನಗಳನ್ನು ಚಲಾಯಿಸಬೇಕು ಅನ್ನೋದು. ಆಮೇಲೆ ಕೆಂಪು, ಹಳದಿ, ಹಸಿರು ಈ ಬಣ್ಣದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಟ್ರಾಫಿಕ್ ಸಿಗ್ನಲ್ಗಳು ಏನು ಹೇಳ್ತದೆ ಅನ್ನೋದು. ಸೊ ಇದನ್ನೆಲ್ಲ ನಾವು ಪಾಲಿಸಿಕೊಂಡು ಸಂಚಾರಿ ನಿಯಮವನ್ನು ಪಾಲಿಸೋದ್ರಿಂದಾಗಿ ತುಂಬ ಅವಘಡಗಳನ್ನು ನಾವು ಅವಾಯ್ಡ್ ಮಾಡ್ಬೋದು, ತಪ್ಪಿಸ್ಕೋಬೋದು. ಅದರಿಂದಾಗಿ ನಾವು ಈ ಸಮಾಜಕ್ಕೆ ಒಂದು ಇಂಡೈರೆಕ್ಟ್ಲಿ ಕೊಡುಗೆ ಕೊಟ್ಟಂಗೆ ಆಗ್ತದೆ. ಸೊ ನಾವೆಲ್ಲ ಒಂದು ಒಳ್ಳೆಯ ನಾಗರಿಕರಾಗಿ ನಡ್ಕೊಂಡಾಗ್ತದೆ. ಸೊ ಆ ಕಾರಣದಿಂದಾಗಿ ಗ್ರಾಮೀಣ ಠಾಣೆ ಪೊಲೀಸರು ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ.
ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ತಮಗೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇನ್ನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡೋದಕ್ಕೆ ತಮಗೆ ಧನ್ಯವಾದಗಳು. ನಾನೊಂದೆರಡು ಮಾತು ಹೇಳ್ತೇನೆ ಕಾರ್ಯಕ್ರಮವನ್ನು ಉದ್ದೇಶಿಸಿ. ತಮಗೆಲ್ಲ ಗೊತ್ತಿದೆ, ಸಾವಿರ ಹೇಳಿದಾಗೆ ಜೀವ ಅಮೂಲ್ಯವಾದದ್ದು. ನಮಗೆ ಹೆಂಡತಿ ಮಕ್ಕಳು ಸ್ನೇಹಿತರು ಬಂಧು ಬಳಗ ಎಲ್ಲ ಇದೆ. ನಾವು ಮನೆಯಿಂದ ಹೋಗಬೇಕಾದ್ರೆ ಹೇಳೋಗಿರ್ತೀವಿ ವಾಪಸ್ ಬರ್ತೀವಿ ಅಂತ. ಸೊ ವಾಪಸ್ ಬರಬೇಕು, ನೀವು ಬೈಕಲ್ಲಿ ಯೂಸ್ ಮಾಡ್ತೀರಿ ಅಂತಂದರೆ ನೀವು ಏನು ರೋಡ್ ಸೇಫ್ಟಿ ಮೆಜರ್ಸ್ ಇದೆ ಆ ಥರದ್ದೆಲ್ಲ ನೀವು ಕ್ರಮ ತಗೋಬೇಕು. ಅದು ಇನ್ನೊಂದು, ನಾನು ನಿಮಗೆ ರೋಡ್ ಆಕ್ಸಿಡೆಂಟ್ ಬಗ್ಗೆ ಅಂಕಿಅಂಶದ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ, ನಿಮ್ಗೆ ಅರ್ಥ ಆಗುತ್ತೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತಗಳು ಯಾವ ದೇಶದಲ್ಲಿ ಆಗ್ತವೆ? ಭಾರತ ದೇಶದಲ್ಲಿ ಆಗ್ತವೆ. ರಸ್ತೆ ಅಪಘಾತದಲ್ಲಿ ಅತಿ ಹೆಚ್ಚು ಸಾಯುವಂಥವರ ಸಂಖ್ಯೆಯಲ್ಲಿ ನಾವು ಮುಂದಿದ್ದೀವಿ ಪ್ರಪಂಚದಲ್ಲಿ, ಮತ್ತು ರಸ್ತೆ ಅಪಘಾತದಲ್ಲಿ ಕೂಡ ನಾವು ಮುಂದಿದ್ದೇವೆ. WHO ರಿಪೋರ್ಟ್ ಹೇಳುತ್ತೆ ಹಾಗಂತ. ಪ್ರತಿ ವರ್ಷ ನಮ್ಮ ದೇಶದಲ್ಲಿ 5 ಲಕ್ಷ ಆಕ್ಸಿಡೆಂಟ್ ಆಗ್ತವೆ. ಎಷ್ಟು? 5 ಲಕ್ಷ ಆಕ್ಸಿಡೆಂಟ್ ಆಗ್ತವೆ. ಕನಿಷ್ಠ 1,80,000 ಜನ ಸತ್ತೋಗ್ತಾರೆ, 15 ಲಕ್ಷ ಜನ ಇಂಜುರಿ ಆಗ್ತಾರೆ. ಸೊ 1,80,000 ಜನ, ಅದರಲ್ಲಿ ಭಟ್ಕಳದವರು ಇದ್ದಾರೆ, ಉತ್ತರ ಕನ್ನಡದವರು ಇದ್ದಾರೆ, ಬೆಂಗಳೂರವರು ಇರ್ಬೋದು, ಒಟ್ಟು ನಮ್ಮ ದೇಶದಲ್ಲಿರೋದು. ಪ್ರತಿ ವರ್ಷ 1,80,000 ಅಲ್ಲ, ಅದಕ್ಕಿಂತ ಹಿಂದಿನ ವರ್ಷ 1,60,000. ಅಂದರೆ ಪ್ರತಿ ವರ್ಷ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು? ಸೇಫ್ಟಿ ಮೆಜರ್ಸನ್ನು ಫಾಲೋ ಮಾಡಬೇಕು, ಸರಿನಾ? ಆಮೇಲೆ ನೋಡಿ, ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ, ಕರೆಕ್ಟ್ ಅಲ್ವಾ? ಮೊಬೈಲ್ ಇದೆ ತಾನೆ? ಮೊಬೈಲ್ ಇದೆಯಲ್ವಾ? ಮೊಬೈಲ್ ಇದೆ, ಹತ್ರ ಬರೋ ಮೊಬೈಲ್ ಇದೆ. ಮೊಬೈಲ್ಗೆ ನಾವೇನು ಮಾಡ್ತೇವೆ? ಮೊಬೈಲಿಗೆ ಐಫೋನ್ ತೊಗೊಂಡ್ರೆ ಎಷ್ಟು ರೇಟ್? ಐಫೋನ್ ರೇಟು 1 ಲಕ್ಷ ಇದೆ. ಅದಕ್ಕೆ ನಾವು ಎಷ್ಟು ಕೊಡ್ತೀವಿ, ಖರ್ಚು ಮಾಡ್ತೀವಿ? ಇದಕ್ಕೆ ಪೌಚ್ಗೆ, ಐಫೋನ್ ಪೌಚ್ಗೆ ಕನಿಷ್ಠ 4,000 to 5,000 ಇದೆ. ಹಾಕ್ಸ್ಕೊತೇವೆ ಇಲ್ವಾ? 1 ಲಕ್ಷ ಕೊಟ್ಟು ಮೊಬೈಲ್ ತೊಗೋತೀವಿ, ಜೀವ ಇಲ್ಲದೆ ಇರ್ತಕ್ಕಂಥ ಮೊಬೈಲ್ಗೆ 5,000 ರೂಪಾಯಿ ಖರ್ಚು ಮಾಡಿಬಿಟ್ಟು ಏನು ಮಾಡ್ತೀವಿ? ಕವರ್ ಹಾಕಿಸ್ತೀವಿ, ಹೌದಲ್ವಾ? ಇಲ್ಲೂ ಕೂಡ ಹಾಗೆ 3 ಲಕ್ಷ ಕೊಟ್ಟು ಜೀವ ಇಲ್ಲದೆ ಇರೋ ಬೈಕ್ ತೊಗೋತೀವಿ, ಜೀವ ಇರ್ತಕ್ಕಂಥ ಮನುಷ್ಯನ ತಲೆಗೆ ಎಷ್ಟು ರೂಪಾಯಿ ಹೆಲ್ಮೆಟ್ ತೊಗೋತೀವಿ? 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ. ಅರ್ಧ ತಲೆ ಕವರ್ ಮಾಡಿ ಬುಟ್ಟಿ ಥರ ಇಟ್ಕೊಂಡು, ಅಡಿಕೆ ಬುಟ್ಟಿ ಇಟ್ಕೊಂಡು ಹೋಗ್ತಾ ಇರ್ತೀವಿ, ಕರೆಕ್ಟ್ ಅಲ್ವಾ? ಸೊ ನೀವು ಅರ್ಥ ಮಾಡ್ಕೋಬೇಕು, ಮೊಬೈಲಿಗೆ ಜಾಸ್ತಿ ಬೆಲೆ ಇದೆ, ನಿಮಗೆ ಜಾಸ್ತಿ ಬೆಲೆ ಇದೆ, ನಮಗೆ ಜಾಸ್ತಿ. ಸೊ ದಯವಿಟ್ಟು ನೀವೇನು ಮಾಡಬೇಕು? ಮೊಬೈಲಿಗೆ ಹಾಕೋ ದುಡ್ಡನ್ನು ಏನು ಮಾಡಬೇಕು? ಒಂದು 1,000-2,000 ಕೊಟ್ಟು ನಿಮ್ಗೆ ಒಳ್ಳೆ ಹೆಲ್ಮೆಟ್ ಬರುತ್ತೆ, ಹೆಲ್ಮೆಟನ್ನು ಹಾಕಿ. ಹೆಲ್ಮೆಟ್ನ ಒಳ್ಳೆ ಹೆಲ್ಮೆಟ್ ಇಟ್ಕೊಳ್ಳಿ. ಆಮೇಲೆ ಹೆಲ್ಮೆಟ್ ಹೇಗಿರಬೇಕು? ಹೆಲ್ಮೆಟ್ ISI ಮುದ್ರೆ ಹೊಂದಿರಬೇಕು. ಕನಿಷ್ಠ 25 ಸೆಂಟಿಮೀಟರ್ ತಿಕ್ ತಿಕ್ಕಿರ್ಬೇಕಂತ ಹೇಳ್ತಾರೆ. 1.5 kg ಅಷ್ಟು ಭಾರ ಇರಬೇಕಂತೆ. ನಿಮ್ಮ ಹೆಲ್ಮೆಟ್ ಎಷ್ಟಿದ್ದಾವೆ? ಹೌದಲ್ವಾ? ಸೊ ನೀವು ಆ ಥರ ಹೆಲ್ಮೆಟನ್ನು ಯೂಸ್ ಮಾಡಬೇಕು. ಆಮೇಲೆ 4 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳನ್ನ ನೀವು ಯಾವುದೇ ವ್ಯಕ್ತಿ ಕರ್ಕೊಂಡು ಹೊಂಟ್ರೆ ಏನು ಮಾಡಬೇಕು? ಹೆಲ್ಮೆಟನ್ನು ಹಾಕಬೇಕು, ಸರಿನಾ? ಹೆಲ್ಮೆಟನ್ನು 4 ವರ್ಷಕ್ಕಿಂತ ಹೆಚ್ಚಿಗೆ ವಯಸ್ಸು ಮೇಲ್ಪಟ್ಟ ವ್ಯಕ್ತಿಗಳಿಗೆ ಕರ್ಕೊಂಡು ಹೊಂಟ್ರೆ ಹೆಲ್ಮೆಟನ್ನು ನೀವು ಹಾಕಬೇಕು. ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ 40,000 ಆಕ್ಸಿಡೆಂಟ್ ಆಗ್ತವೆ. ಎಷ್ಟು? 40,000. 11,000 ಜನ ಸಾಯ್ತಾರೆ. ನೋಡಿ, ನಮ್ಮ ದೇಶದಲ್ಲಿ ಎಷ್ಟು ಜನ ಸಾಯ್ತಾರೆ? 1,80,000 ಜನ ಸಾಯ್ತಾರೆ. ಕರ್ನಾಟಕದಲ್ಲಿ 11,000 ಜನ ಸಾಯ್ತಾರೆ. ಭಟ್ಕಳದಲ್ಲಿ ಪ್ರತಿ ವರ್ಷ 8 ಜನ ಸಾಯ್ತಾರೆ. ಎಷ್ಟು? ನಾನು ಉತ್ತರ ಕನ್ನಡದ ಬೇಡ, ಭಟ್ಕಳದಲ್ಲಿ ಪ್ರತಿ ವರ್ಷ 8 ಜನ ಸತ್ತೇ ಇದ್ದಾರೆ. ನಾನು ನೋಡಿದೆ, ಇವಾಗ ಕೂತ್ಕೊಂಡು ರಿಪೋರ್ಟ್ ನೋಡ್ತಾ ಇದ್ದೆ. 2022, 23, 24, 25 ಎಷ್ಟು ಜನ ಸತ್ತಾರಂತ. ಪ್ರತಿ ವರ್ಷ 8, 9, 8 ಹೀಗೆ ಸತ್ತಿದ್ದಾರೆ. ಅಂದರೆ ಅವ್ರು ಪ್ರತಿ ವರ್ಷ ಸಾಯಬೇಕು. ಅವ್ರು ಯಾಕೆ ಸಾಯ್ತಾರೋ? ಹೆಲ್ಮೆಟ್ ಇಲ್ಲ ಅವ್ರಿಗೆ. ಆಮೇಲೆ ಇನ್ನೊಂದು ವಿಚಾರ ಗೊತ್ತಿಲ್ಲ ನಿಮಗೆ, ಅತಿ ಹೆಚ್ಚು ರೋಡ್ ಆಕ್ಸಿಡೆಂಟಲ್ಲಿ ಏನಿದಾವಲ್ಲ, 45%, 100% ಇದ್ದರೆ 45% ಜನ ಬೈಕಲ್ಲೇ ಸಾಯ್ತಾರೆ. ಅರ್ಥ ಆಯ್ತಾ? 45% ಆಫ್ ದ ಟೋಟಲ್ ಆಕ್ಸಿಡೆಂಟ್ ಬೈಕಿಂದ ಉಂಟಾಗುತ್ತೆ. ಆಮೇಲೆ 1,80,000 ಜನ ಇದ್ದಾರಲ್ವಾ, ಸತ್ತೋಗೋದು ರೋಡ್ ಆಕ್ಸಿಡೆಂಟಲ್ಲಿ ಸಾಯೋರ ಸಂಖ್ಯೆ ಎಷ್ಟು? 1,80,000. ಅದರಲ್ಲಿ 80,000 ಬರೀ ಬೈಕ್ ಆಕ್ಸಿಡೆಂಟಲ್ಲೇ ಸಾಯ್ತಾರೆ, ಸರಿನಾ? ಸೊ ದಯವಿಟ್ಟು ಅದಕ್ಕೆ ನೀವೆಲ್ಲ ಏನು ಮಾಡಬೇಕು? ಒಳ್ಳೆಯ ರೀತಿ ಹೆಲ್ಮೆಟನ್ನು ಧರಿಸ್ತೀರಿ ಅಂತ ನಾವು ಭಾವಿಸ್ಕೋತೀವಿ, ಆಯಿತಾ? ಇದು ಬರೀ ಇವತ್ತಿನ ಫೋಟೋಗೆ ಸೀಮಿತ ಆಗಬಾರ್ದು. ಆಮೇಲೆ ಇದೇನು ಇದ್ರ ಉದ್ದೇಶ, ನೀವೆಲ್ಲ ಹೆಲ್ಮೆಟ್ ಹಾಕ್ತೀರಿ ಅಂತ ಭಾವಿಸ್ಕೋತೀನಿ, ಸರಿನಾ? ಇನ್ನೊಂದು ಪಾಯಿಂಟ್ ಇದೆ. ಈಗ ನಾವು ನಾಳೆಯಿಂದ ಹೆಲ್ಮೆಟ್ ಹಾಕಕ್ಕೆ ಹೋದ್ರೆ ನೀವೇನು ಮಾಡ್ತೀರಿ? ಏನಂತ ಕೇಳ್ತೀರಿ ಪ್ರಶ್ನೆ? ಹೆಲ್ಮೆಟ್ ಯಾವಾಗ ಬಂತು ಅನ್ನೋರ ಥರ ಪ್ರಶ್ನೆ ಮಾಡ್ತೀರಿ. ಸರ್ ಏನು ಸರ್ ನೀವು ಕಾರ್ಯಕ್ರಮ ಮಾಡಿಲ್ಲ, ಏನು ಮಾಡಿಲ್ಲ, ಹಾಗೆ ಹೀಗೆ ಅಂತ ನಿಮ್ಮೊಂದಷ್ಟು ಪ್ರಶ್ನೆಗಳು. ಹೌದಿಲ್ಲ? ಭಾರತೀಯ ಮೋಟಾರ್ ವಾಹನ ಕಾಯ್ದೆ ಜಾರಿಗೆ ಬಂದಿದ್ದು 1914ರಲ್ಲಿ. 100 ವರ್ಷ ಕಳೆದೋಗಿದ್ದೀವಿ ನಾವು. ಎಷ್ಟು? 100 ವರ್ಷ ಕಳೆದೋಗಿದ್ದೆವು. ಇನ್ನೂ ನಾವು ಹೆಲ್ಮೆಟ್ ಜಾಗೃತಿನ ಮೂಡಿಸ್ತಿದ್ದೀವಿ. ಕಾನೂನು ಬಂದು ಎಷ್ಟು ವರ್ಷ ಆಯಿತು? 100 ವರ್ಷ ಕಳೆದೋಗಿದೆ. ಬಟ್ ನಾವು ಇನ್ನೂ ಎಲ್ಲಿದ್ದೀವಿ? ಕಾನೂನನ್ನು ನಾವು
ಅವೇರ್ನೆಸ್ಸೇ ಮಾಡ್ತಿದ್ದೇವೆ, ಜಾಗೃತಿನೇ ಮಾಡಿಸ್ತಿದ್ದೆವು. ದಯವಿಟ್ಟು ನೀವೆಲ್ಲ ಅದಕ್ಕೆ ಅವಕಾಶ ಕೊಡದೆ ದಯವಿಟ್ಟು ಒಂದು ಹೆಲ್ಮೆಟನ್ನು ಹಾಕ್ತಿರಂತ ಭಾವಿಸ್ತಾ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಇಲ್ಲಿ ನಾವು ಸೇರ್ಕೊಂಡಿದ್ದ ಸಂಖ್ಯೆಯಲ್ಲಿ ನಾವು ನಮ್ಮ ಪೊಲೀಸ್ ಸ್ಟೇಷನ್ ವತಿಯಿಂದ ಧನ್ಯವಾದಗಳನ್ನ ಹೇಳ್ತೇವೆ. ಥ್ಯಾಂಕ್ ಯು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.